ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿದ್ರು ಸರ್. ರೀಸೆಂಟ್ ಆಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ಒಂದು ವರ್ಷದ ಅಗ್ರಿಮೆಂಟ್ ಅಲ್ಲಿ ಯಾವ ತರ ಇರುತ್ತೆ ಅದನ್ನ ಅದು ನೀವು ಕಂಡೀಷನ್ ಅದನ್ನು ಕೇಳಬೇಕು. ಯಾಕಂದ್ರೆ ಲೀಗಲ್ ಸೈಡ್ ಔಟ್ ಮಾಡಿರ್ತಾರೆ. ನಾನು ಅಂದ್ರೆ ಲೀಗಲ್ ಇದನ್ನ ನಾನು ಡಿಸ್ಕಸ್ ಮಾಡುವಾಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರ ಬಗ್ಗೆ ಅದು ಸೀರಿಯಲ್ ಇಂದ ಬಂದಿರೋದು ಸರ್, ಬಿಗ್ ಬಾಸ್ ಇಂದ. ಇದು ಅದ್ಯಾಕೆ ಇಲ್ಲಿಗೆ ಸರ್? ಸುದೀಪ್ ಸರ್, ಆ ತರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀವಿ ಸುಮ್ಮನೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವ್ ಅದನ್ನ ಆದ್ರೆ ಚೆನ್ನಾಗಿರುತ್ತೆ ಅಂತ ಕನ್ಸ್ ಕಾಡ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಹಿಂಗೆ ಯಾರು ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ, ಮುಗೀತಲ್ಲಿ. Nothing like that. I think primer, wake up in the morning and if you don't feel you're the queen in front of the mirror, your life isn't worth anything. So I feel like a king whenever I go to brush also. So I believe in that. ಸರ್ ಸುದೀಪ್ ಸರ್, IPL ಮತ್ತೆ ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದ್ರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನ್ ಹೇಳ್ತೀರಿ ಸರ್? ಪಾಪ ಎಂತೆಂತ ಆಸೆಗಳು ನೋಡಿ. ಮುಗಿದ ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬಾ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆಕ್ಟರ್ಸ್ ಅವ್ರ ಆಗ್ತಾರ, ವಿಲ್ ದೇ ಹೋಸ್ಟ್ ಆತರ ಅಂತ. But now that you are booked for 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back stronger. I want to ask you a question. I will ask you a question. Who do you like to see in that place? I'd like to see Kicha Sudeep. Who's that? The big boss. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ ಆಗಿ ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಎಷ್ಟು ಸಿನಿಮಾ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲಾ ಸಿನಿಮಾನು ನಮ್ದಲ್ಲ. ಹಾಗೇನೆ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ. ಶೋ ನಡೆಸೋ ಕೆಪಾಸಿಟಿ ಇರೋ ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation with Big Boss. Adrinda, there is a relationship, right? That's all it is. That doesn't mean that there are no talents in this industry or there are no capable people. Again, they may start from a scratch and develop. But I feel Kannada industry ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿ ಇರ್ತಾರೆ. ಬಹುಶಃ ನನಗೆ ಗೊತ್ತಿರೋದು, ಮಾಡಕ್ ಒಪ್ಪಿದ್ರು they may come and spend some time with me to understand ಯಾವ ತರ ಏನು ಹೇಗೆ. I strongly love my industry and I still feel that there are a lot of talents. Done? Your permission, sir. ಯಾರು ಎದ್ದೇಳಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಹ್ಯಾಶ್ಟ್ಯಾಗ್ಗಳನ್ನ ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದೀವಿ. ದಯವಿಟ್ಟು ವೇದಿಕೆ ಮೇಲಿರುವಂತ ಎಲ್ಲ ಅತಿಥಿಗಳು ಅದನ್ನ ರಿವೀಲ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಏನು ನೀವು ಶಾಲೆ ಹೋಗ್ತಾ ಇದ್ದೀರಾ ಹೆಂಗೆ? ಶಾರದಾ ಮೇಡಮ್, ನೀವು no? I request. So also on behalf of the team, you asked a lot of questions. I totally respect all that. Team Paramagi, I want to say certain things that ನಾವೆಲ್ಲ ಮಾತಾಡ್ತೀವಿ. Sudeep is hosting and Viacom and more. Please also understand, 11 ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಬರೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಕಲ್ ಟೀಮ್. See, I want you to understand that Big Boss is nothing without all of them. And there is a man sitting over there, his name is Mr. Prakash. From last 2 seasons, ನೀವು ಏನ್ ರೇಟಿಂಗ್ ನೋಡ್ತಾ ಇದೀರೋ, ಏನ್ ಮಾಡ್ತಾ ಇದೀರೋ. ಯಾಕಂದ್ರೆ ಪರಮ್ ಅವ್ರು ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್, ಬಿಕಾಸ್ ಇಟ್ ವಾಸ್ ಎ ಬಿಗ್ ಆಸ್ಕ್ ಫ್ರಮ್ ದ ಟೀಮ್. ಸಡನ್ಲಿ ಎವ್ರಿಬಡಿ ವರ್ ಆರ್ಫನ್ಡ್, ಇನ್ಕ್ಲೂಡಿಂಗ್ ಹಿಮ್. ನಮಗೆ ಯಾರು ಲೀಡರು, ಏನ್ ಮಾಡ್ಬೇಕು, ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. 11th ಸೀಸನ್ ಅಲ್ಲಿ
encountered entirely a new team. ಯಾರಿಗೂ ಇಲ್ಲದೆ ಇರೋ ಭಯ ನಮಗಿತ್ತು ಅವಾಗ. ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ, ವಾಪಸ್ ಬರಬೇಕು, ಶೋ ನಡೆಸಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಅಂಡ್ ಪ್ರಕಾಶ್, ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಇಸ್ ಒನ್ ಥಿಂಗ್ ದಟ್ ಆರ್ ವೆರಿ 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 ಕಂಫರ್ಟಬಲ್. ಅಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ, ಬಟ್ ಐ ಪರ್ಸನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ಕ್ಯಾಮ್ರಾಗಳನ್ನ ಫೋನ್ ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್. ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ, ಯಾರ್ಯಾರಿಗೆ ಏನೇನು ಅನುಮಾನಗಳಿದಾವೆ, ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ. ಒಂದು ಕಂಟೆಸ್ಟೆಂಟ್ ನ ಕ್ಯಾಪ್ಚರ್ ಮಾಡಬೇಕು, ಎಷ್ಟು ಸೈಲೆನ್ಸ್ ಇದೆ, ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ, ಮನೆ ಅಕ್ಕಪಕ್ಕ. ಇಟ್ ಇಸ್ ಅ ಹ್ಯೂಜ್ ಪ್ರೋಟೋಕಾಲ್. ಡೇ ಅಂಡ್ ನೈಟ್ ದೇ ವರ್ಕ್. ಯಾಕಂದ್ರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು, ಏನಾರ ಮಾತಾಡ್ಬೋದು. ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್. ಅಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್. ಬಿಕಾಸ್ ನೀವು ಎಲ್ಲರೂ ಹೇಳ್ಬೇಕಂದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳಕ್ಕೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ದೇ ಹ್ಯಾವ್ ನೋ ನೈಟ್ಸ್ ಅಂಡ್ ದೇ ಆರ್ ಸ್ಲೀಪ್ಲೆಸ್. ಒಂದ್ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ಮತ್ತೆ ಮಾಡಿ. ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್. ಅಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲಾ ರಿಯಾಲಿಟಿ ಶೋ ಏನ್ ನಡೆಸ್ತಾರೋ ದೇರ್ ಇಸ್ ಅ ಪ್ಯಾಕಪ್ ಟೈಮ್. It may be 9 o'clock, 1 o'clock or 3 in the morning, but they all pack up. ಅದನ್ನ ನೀವು ಎಡಿಟರ್ ಮೇಲೆ ನೋಡ್ತೀರಿ. ಬಿಗ್ ಬಾಸ್ ಒಂದ್ಸಲ ಆ ಫ್ಲಾಗ್ ಹಾಯ್ಸ್ಟ್ ಆಗ್ತಿದ್ದಂಗೆ ದೇರ್ ಇಸ್ ನೋ ಪ್ಯಾಕಪ್. ನಾನು ಯಾವಾಗ ಲೈಟ್ಸ್ ಆಫ್ ಮಾಡ್ತೀನೋ ದಟ್ ಇಸ್ ಪ್ಯಾಕಪ್ ಫಾರ್ ಬಿಗ್ ಬಾಸ್. ಟಿಲ್ ದೆನ್ ದ ಟೆಕ್ನಿಕಲ್ ಟೀಮ್ ಐ ಹ್ಯಾವ್ ನೆವರ್ ಸೀನ್ ದ ಆಸ್ಕ್ ಫ್ರಮ್ ಅ ಟೀಮ್. It is a never ending process ಅವ್ರದ್ದು. So Prakash and team, I'm very very happy with the way we have developed and delivered. ಹಾಗಿರ್ಬೇಕಾದ್ರೆ ಐ ಥಿಂಕ್ ನಾವು ಏನು ಕೆಲವು ಸಜೆಷನ್ಸ್ ಅವ್ರಿಗೆ ಕೊಟ್ಟು ಕನ್ನಡದ ಪರವಾಗಿರ್ಬೋದು, ಇನ್ನೊಂದು ಪರವಾಗಿರ್ಬೋದು, ಇಟ್ ಇಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಟೀಮ್ ದಟ್ ಐ ವಾಂಟೆಡ್ ಟು ಸ್ಟ್ಯಾಂಡ್ ಅಪ್. ಅಂಡ್ ಐ ಥಿಂಕ್ ದಯವಿಟ್ಟು ವೇದಿಕೆ ಪ್ಲೀಸ್ ಕಮ್. ಹ್ಯಾಶ್ಟ್ಯಾಗ್ ರಿವೀಲ್ ಮಾಡ್ತಾ ಇದ್ದಾರೆ ಜೊತೆ. Come. So this is the director, and I think they all have come. And to top it, Prati Sala, this is also something I want to say that cinema tarane ಒಂದು ಮಾಡಿದಾಗ the curiosity, ನೀವು ಮಾಧ್ಯಮದವರು ಇದರಲ್ಲಿ ಇಟ್ಟಿರೋ ಪ್ರೀತಿ, ಬರೋ ಪ್ರಶ್ನೆಗಳು, I think ಇದಕ್ಕೆ it's very unmatched and it's unparalleled experience ಮಾಡಿದೆ. The way you people love the show. So ಅದು ಇನ್ನೊಂದು ಕೆಲವು ವಿಚಾರಗಳು ಹೇಳಿದ್ರಿ, ವಿವಾದಿತ ಕಂಟೆಸ್ಟೆಂಟ್ಸ್. ಐ ಪರ್ಸನಲಿ ವಾಂಟ್ ಟು ಟೆಲ್ ಯು, ಪ್ರತಿಯೊಬ್ಬರು ಇನ್ನು ಹೊರಗಡೆ ಓಡಾಡ್ಕೊಂಡಿದ್ದಾರೆ, ಮಾಡ್ತಾರೆ ಅಂದಾಗ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್. ಅಂಡ್ ಐ ಥಿಂಕ್ ವಿ ಶುಡ್ ನಾಟ್ ರೇಸ್ ದ ಕ್ವೆಶ್ಚನ್ ಬಿಕಾಸ್ ಅಂತವ್ರು ಇದ್ದಲ್ಲಿ ಹೊರಗಡೆ ಹೋಗ್ತಾರೆ, ತಪ್ಪು ಮಾಡಿದ್ರೆ ಹೊರಗಡೆ ಹಾಕ್ತಾರೆ, ನಿಷ್ಕಳಂಕ ಹಾಕ್ತಾರೆ, ಏನು ಮುಲಾಜಿದ್ದಂಗೆ ಹೊರಗಡೆ ಹಾಕ್ತಾರೆ. But I think Big Boss is a show which should be utilized in a very big way for the development of personality, character and career. Thank you all for coming here. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.